ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ.ಎಡ್‌ಗೆ ಅಪ್ಲಿಕೇಶನ್ ಆಗ್ತಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಕೂಡ ಒಂದು ಸರ್ಕಾರಿ ಕೋಟಾದ ಸೀಟ್ ಬೇಕು ಅಂತ 2025-26ನೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಿರುವಂತಹ ಅಭ್ಯರ್ಥಿಗಳು ಮತ್ತೆ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುತ್ತೆ. ಅಲರ್ಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದಾಗಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬಿ.ಎಡ್‌ಗೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಂತಕ್ಕಂಥದ್ದು ನವೆಂಬರ್ 3ನೇ ತಾರೀಕು 2025 ಆಗಿರುತ್ತೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆ ಒಂದು ದಿನಾಂಕದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಇರುತ್ತೆ. ನಂತರದಲ್ಲಿ ಒಂದು ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ಇವಾಗ ಅಪ್ಲಿಕೇಶನ್ ಹಾಕುವಂತ ಅಭ್ಯರ್ಥಿಗಳು ಎಲ್ಲಿ ತನಕ ವೆರಿಫಿಕೇಶನ್ಗೆ ಹಾಜರಾಗಬಹುದಾಗಿರುತ್ತೆ, ಅದರ ಬಗ್ಗೆ ಆಗಿರ್ಬೋದು ಪ್ರಮುಖವಾಗಿರ್ತಕ್ಕಂಥ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳಿಸ್ಕೊಳ್ತಾ ಇರುವಂತದ್ದಾಗಿರುತ್ತೆ. ಈ ವಿಡಿಯೋದಲ್ಲಿ ಹೆಚ್ಚಿಗೆ ಮಾಹಿತಿಗಳನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಂದು ಸರ್ಕಾರಿ ಕೋಟಾದ ಬಿ.ಎಡ್ ಸೀಟಿಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ಒಂದು ಟಿ.ಇ.ಟಿ ಬಗ್ಗೆ ಆಗಿರ್ಬೋದು ಬಿ.ಎಡ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿನ ನೀವು ತಿಳ್ಕೊಳ್ಬೇಕು. ಬಿ.ಎಡ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟಾದ ಒಂದು ಸೀಟಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗಳಾಗಿರ್ಬೋದು, ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಆಗ್ತಿರುತ್ತೆ ಅಂತ ತಿಳಿಸ್ತಾ ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಸೊ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೋಡೋದಾಗಿರುತ್ತೆ. ಒಂದು ಸರ್ಕಾರಿ ಕೋಟಾದ ಸೀಟಿಗೆ ಸಂಬಂಧಪಟ್ಟಂತೆ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಗೈಡೆನ್ಸ್ಗಳು ಸಲಹೆಗಳು ಬೇಕು ಅಂದ್ರೆ ಕಾಲೇಜಿನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಸೀಟಿನ ಯಾವ ತರ ಪಡ್ಕೋಬೇಕು, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅನ್ನ ಮಾಡೋ ವಿದ್ಯಾರ್ಥಿಗಳು ಒಂದು ಸೀಟನ್ನು ಕಳ್ಕೊಂತೀರಾ ಅಂತ ಹೇಳ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಪರ್ಸೆಂಟೇಜ್ ಹೊಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಗಳನ್ನ ಮಾಡಿ ಒಂದು ಸೀಟನ್ನು ಕಳ್ಕೊಂತಿರ್ತೀರಾ. ಹೆಚ್ಚಿಗೆ ಪರ್ಸೆಂಟೇಜ್ ಇರುವಂತಹ ಮ್ಯಾಟ್ರಿಗೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತ ಹೇಳಕ್ಕಲ್ಲ, ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ಸೀಟನ್ನು ಪಡ್ಕೋಬಹುದಾಗಿರುತ್ತೆ. ಸೊ ಯಾವೆಲ್ಲ ರೀತಿಯ ಒಂದು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು, ನಂತರದಲ್ಲಿ ಕಾಲೇಜಿನ ಆಯ್ಕೆ ನಂತರದಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೀಟ್ ಸಿಕ್ಕಂತ ನಂತರದಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಹಲವಾರು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಇನ್ಸ್ಟಾಮಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಅದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ನೆರವಾಗುತ್ತೆ ಅಂತ ತಿಳಿಸ್ತಾ ಹಾಗೆ ಇನ್ಸ್ಟಾಗ್ರಾಮ್ ಜೊತೆಗೆ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಮಾಹಿತಿಗಳನ್ನು ನೀವು ಪಡ್ಕೊಂಬೋದಾಗಿರುತ್ತೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಅಂತ ಹೇಳ್ತಾ. ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಿದ್ಯಾರ್ಥಿಗಳಿಗೆ ಅಧಿಸೂಚನಾ ಕೇಂದ್ರೀಕೃತ ದಾಖಲಾತಿ ಘಟಕದವರು ಅಕ್ಟೋಬರ್ 3ನೇ ತಾರೀಕಿನ ಮಾಹಿತಿನ ಕೊಟ್ಟರಲ್ಲ, ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ತಿಳಿಸಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಅಕ್ಟೋಬರ್ 3ರಿಂದ ಅರ್ಜಿಗಳು ಶುರುವಾಗುತ್ತೆ ಅಂತ ಹೇಳಿದ್ರು. ನವೆಂಬರ್ ತಿಂಗಳ 3 2025 ತನಕ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇಲಾಖೆಯವರು ಅವಕಾಶ ಮಾಡಿಕೊಟ್ಟಿರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ಈಗ ನವೆಂಬರ್ 1ನೇ ತಾರೀಕು ಇವಾಗ ನಾವು ವಿಡಿಯೋ ಮಾಡ್ತಿರುವಂತದ್ದಾಗಿರುತ್ತೆ. ಆಲ್ಮೋಸ್ಟ್ 2 ದಿನ ಅಂತ ಹೇಳ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ ಅರ್ಜಿ ಇದೆ ಒಂದು ಕೊನೆ ದಿನಾಂಕ ಆಗಿರುವಂತದ್ದಾಗಿರುತ್ತೆ. ಈಗ ಅಪ್ಲಿಕೇಶನ್ ಆಗ್ತಿರುವಂತಹ ಅಭ್ಯರ್ಥಿಗಳು ಏನಿದೆಯಲ್ಲ ಅವರಿಗೆ ಬರ್ತಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಾದ್ರೆ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ದಿನಾಂಕ ಏನಿದೆಯಲ್ಲ ಅದನ್ನ ವಿಸ್ತರಣೆ ಮಾಡ್ತಾರ ಅಂತ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಿರೋದಾಗಿರುತ್ತೆ. ಆ ಒಂದು ವಿಸ್ತರಣೆ ಆಗದ ದಿನಾಂಕ ನಂತರದಲ್ಲಿ ಒಂದು ವೆರಿಫಿಕೇಶನ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹೆಚ್ಚುವರಿ ಮಾಹಿತಿನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋ ಅಂತಾರೆ. ನವೆಂಬರ್ 3ನೇ ತಾರೀಕು ಅಭ್ಯರ್ಥಿಗಳಿಗೆ ಕೊನೆ ದಿನಾಂಕ ಅಂತೂ ಆಗುತ್ತೆ. ನಂತರದಲ್ಲಿ ವೆರಿಫಿಕೇಶನ್ ಸಂಬಂಧಪಟ್ಟಂತೆ ಏನು ಕೇಳ್ತಿರಲ್ಲ, ವೆರಿಫಿಕೇಶನ್ ಬಗ್ಗೆ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗೆ ವೆರಿಫಿಕೇಶನ್ಗೆ ಹಾಜರಾಗಿ ಅಭ್ಯರ್ಥಿಗಳು ವೆರಿಫಿಕೇಶನ್ ಅನ್ನು ಪೂರ್ಣಗೊಳಿಸ್ಕೊಬೇಕು ಅಂದ್ಬಿಟ್ಟು ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಅವರು ಆಯ್ಕೆ ಮಾಡ್ಕೊಂಡಂತ ಸಿಟಿ ಡಯಟ್ ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ನೂಡಲ್ ಸೆಂಟರ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಅಲ್ಲಿ ಹೋಗೋದ್ರ ಮುಖಾಂತರದಲ್ಲಿ ಅವರು ಅಗತ್ಯ ದಾಖಲೆಗಳು ಏನಿರುತ್ತಲ್ಲ ರೆಕ್ಯೂಟ್ ಡಾಕ್ಯುಮೆಂಟ್ಸ್ ಅದನ್ನ ತಗೊಂಡು ಹೋಗಿ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳು ಅದರ ಪ್ರಿಂಟ್ಔಟ್ ಎಲ್ಲ ತಗೊಂಡು ಈ ತರ ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಇರುತ್ತೆ, ಅದನ್ನ ವೀಕ್ಷಣೆ ಮಾಡ್ಕೋಬಹುದಿರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಅಭ್ಯರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೊಬೇಕು. ವೆರಿಫಿಕೇಶನ್ ಆದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಮುಂದಿನ ಆಯ್ಕೆಗೆ ಪರಿಗಣಿಸಲಾಗ್ತದೆ. ವೆರಿಫಿಕೇಶನ್ ಅಂದ್ರೆ 7 ದಿವಸದ ಒಳಗಡೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ 7 ದಿನದ ಒಳಗಡೆ ವೆರಿಫಿಕೇಶನ್ಗೆ ಹಾಜರಾಗಿಲ್ಲ ಅಂದ್ರೆ ಅಭ್ಯರ್ಥಿಗಳಿಗೆ ಅವರನ್ನ ಗೈರು ಹಾಜರಿ ಅಂತ ಪರಿಗಣಿಸಿ ಮುಂದಿನ ಯಾವುದೇ ಪ್ರಕ್ರಿಯೆಗಳಿಗೆ ಪರಿಗಣಿಸೋದಿಲ್ಲ ಅಂತ ಇಲಾಖೆಯವರು ಅಧಿಕೃತವಾಗಿ ಮಾಹಿತಿನ ತಿಳಿಸುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಅಭ್ಯರ್ಥಿಗೆ ತಿಳಿಸುವಂತಂದರೆ ಒಂದು ಸ್ಕ್ರೀನ್ ಮುಖಾಂತರ ವೀಕ್ಷಣೆ ಮಾಡ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಒಂದು ದಾಖಲೆಗಳನ್ನ ಸಂಬಂಧಪಟ್ಟಂತೆ ಒಂದು ರೆಕ್ಯೂಟ್ ಡಾಕ್ಯುಮೆಂಟ್ಸ್ ಇನ್ನೊಂದು ಮತ್ತೊಂದೆಲ್ಲ ನಾವು ತಿಳಿಸಿದ್ದೀವಿ. ಈಗ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಇವಾಗಲೇ ನಾವು ಆಬ್ಸೆಂಟ್ ಆಗ್ಬಿಟ್ಟಿದ್ವಿ ಅಂದ್ರೆ ನಾವು 7 ದಿನ ಕಳೆದೋಗಿದೆ, ತುಂಬಾ ದಿವಸ ಆಗ್ಬಿಟ್ಟಿದೆ ನಮಗೆ, ಹಾಗಾದ್ರೆ ವೆರಿಫಿಕೇಶನ್ಗೆ ಅವಕಾಶ ಕೊಡ್ತಾರೆ, ದಿನಾಂಕ ವಿಸ್ತರಣೆ ಮಾಡ್ತಾರೆ ಅಂತ ಕೇಳ್ತೀರಿ. ನಂತರದಲ್ಲಿ ಒಂದು ನವೆಂಬರ್ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆಯಲ್ಲ ಆ ವಿದ್ಯಾರ್ಥಿಗಳು ಕೂಡ ಇಲಾಖೆಯಿಂದ ಮೊದಲೇ ಮಾಹಿತಿನ ಕೊಟ್ಟರು. ಸರ್ವರ್ ಸಮಸ್ಯೆಗಳಾಗಬಹುದು, ಕೊನೆ ದಿನಾಂಕ ತನಕ ವೈಟ್ ಮಾಡಬೇಡಿ ನೀವು ಅಪ್ಲಿಕೇಶನ್ ಹಾಕಿ ಅಂತ ಕೂಡ. ಸೊ ಈಗ ಆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಏನಿದೆ ಅದನ್ನ ವಿಸ್ತರಣೆ ಮಾಡ್ತಾರೆ ಅಂತೆಲ್ಲ ಕೇಳ್ತೀರಾ. ಇದರ ಬಗ್ಗೆ ತಿಳಿಸುವಂತಾರೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ನಂತರದ ಒಂದು ವಿಸ್ತರಣೆ ಏನಿದೆಯಲ್ಲ ಈ ಒಂದು ವೆರಿಫಿಕೇಶನ್ ಡೇಟ್ ಏನಿದೆಯಲ್ಲ ಅಂದ್ರೆ ವೆರಿಫಿಕೇಶನ್ ಇವಾಗ ನವೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ ಹಾಕ್ತೀರಾ ಅಂದ್ರೂ ಕೂಡ ಅಭ್ಯರ್ಥಿಗಳು ನವೆಂಬರ್ ತಿಂಗಳು 9ನೇ ತಾರೀಕು ತನಕ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೋಬೋದಿರುತ್ತೆ. ಆಲ್ಮೋಸ್ಟ್ 7 ದಿನ ಎಲ್ಲಿ ತನಕ ಬರುತ್ತೆ ನವೆಂಬರ್ 10 ತನಕ ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕಿದ 7 ದಿನದ ತನಕ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನವೆಂಬರ್ 9ನೇ ತಾರೀಕು ತನಕ ಆಲ್ಮೋಸ್ಟ್ ನೀವು ವೆರಿಫಿಕೇಶನ್ ಮಾಡಿಸ್ಕೋಬೋದಿರುತ್ತೆ. ನವೆಂಬರ್ 3ಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ನವೆಂಬರ್ 2ಕ್ಕೆ ಹಾಕಿದ್ರೆ ನವೆಂಬರ್ 8ನೇ ತಾರೀಕು 7ನೇ ತಾರೀಕು ತನಕ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ ಅಂತ ತಿಳ್ಕೊಬೋದಾಗಿರುತ್ತೆ. ಸೊ ಇವಾಗ ಅಭ್ಯರ್ಥಿಗಳಿಗೆ ತಿಳ್ಕೊಳ್ಳುವಂಥ ಪ್ರಮುಖ ಮಾಹಿತಿ ಏನಂತಂದ್ರೆ ಇವಾಗ ವೆರಿಫಿಕೇಶನ್ಗೆ ಇನ್ನೂ ಹಾಜರಾಗಿಲ್ಲ, ನಾವು ಕೊನೆ ದಿನಾಂಕ ಆಗ್ಬಿಟ್ಟಿದೆ ಅಂತಕ್ಕಂಥವ್ರು ಆಗಿರ್ಬೋದು ಅಥವಾ ಕಳೆದ ಒಂದು ಅಂದ್ರೆ ಇವಾಗ ಅಪ್ಲಿಕೇಶನ್ ಹಾಕ್ತಿದೀವಲ್ಲ ಸೊ ಈ ಅಭ್ಯರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗುತ್ತಾ. ಸೊ ದಿನಾಂಕ ವಿಸ್ತರಣೆ ಬಗ್ಗೆ ಕೇಳ್ತಿರುವಂತಂದ್ರೆ ಕಳೆದ ವರ್ಷಗಳಲ್ಲಿ ಅಂದ್ರೆ 2023-24ನೇ ಒಂದು ಶೈಕ್ಷಣಿಕ ವರ್ಷ ಏನಿತ್ತಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಮಾಡಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಸೊ ಎಲ್ಲಾ ಸಂದರ್ಭದಲ್ಲಿ ಮಾಡ್ತಾರ ಹೇಳಲಿಕ್ಕಾಗಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಸ್ತರಣೆ ಆಗಬೇಕು ಅಂದ್ರೆ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಅಥವಾ ಒಂದು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ನೋಡಲ್ ಸೆಂಟರ್ ಇರುತ್ತಲ್ಲ ಸೊ ಅಲ್ಲಿಗೆ ಹೆಚ್ಚಿಗೆ
ಹೆಚ್ಚಿಗೆ ಒಂದು ಮನವಿಗಳಾದಂಥ ಸಂದರ್ಭದಲ್ಲಿ ಈ ಥರ ಅಪ್ಲಿಕೇಶನ್ ಹಾಕಲಿಕ್ಕೆ ಸಂಬಂಧಪಟ್ಟಂತೆ ಒಂದು CTEಗಳ ಕಡೆಯಿಂದ ಆಗಿರ್ಬೋದು, ಒಂದು ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ವಿದ್ಯಾರ್ಥಿಗಳು ಅಥವಾ ಪೋಷಕರುಗಳ ಕಡೆಯಿಂದ ಒಂದು ಮನವಿಗಳಾದಂಥ ಸಂದರ್ಭದಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡೋದ್ರ ಮುಖಾಂತರದಲ್ಲಿ ಅಂದ್ರೆ ಹೆಚ್ಚಿಗೆ ಒಂದು ಲೆಟರ್ ಏನಾದರೂ ಹೋದರೆ ಇಲಾಖೆಗಳಿಗೆ ಒಂದು ದಿನಾಂಕ ವಿಸ್ತರಣೆ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ವಿಸ್ತರಣೆಯನ್ನು ಮಾಡುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಅದನ್ನು ಹೊರತುಪಡಿಸಿ ಇಲಾಖೆ ಕಡೆಯಿಂದ ಯಾವುದೇ ರೀತಿ ದಿನಾಂಕ ಅಂತ ವಿಸ್ತರಣೆ ಮಾಡೋದಿಲ್ಲ. ಸೊ ಆ ಕಾರಣಕ್ಕೆ ಇವಾಗ ಕೊಟ್ಟಿರುವಂಥ ದಿನಾಂಕ ನವೆಂಬರ್ 3ನೇ ತಾರೀಕಿಗೆ ಆಲ್ಮೋಸ್ಟ್ ಅದರೊಳಗಡೆ ಅಪ್ಲಿಕೇಶನ್ ಆಗ್ಬೋದಾಗಿರುತ್ತೆ ಅಭ್ಯರ್ಥಿಗಳು ಅಂತ ಹೇಳ್ತಾ, ಆ ಕಾರಣಕ್ಕೆ ಇನ್ನು ಮತ್ತೆ ಇವಾಗ ಯಾವ ವಿದ್ಯಾರ್ಥಿಗಳು ನಿಮಗೆ ಬಿ ಎಡ್ ಮಾಡ್ತೀರಾ ಅಂತ ಒಂದು ಅನಿಸ್ತಿದ್ದಿಲ್ಲ. ಸೊ ಆ ವಿದ್ಯಾರ್ಥಿಗಳಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ದಿನಾಂಕ ವಿಸ್ತರಣೆ ಬಗ್ಗೆ ಏನೇ ಮಾಹಿತಿ ಅಪ್ಡೇಟ್ಸ್ ಬಂದರೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿ ನಿಮಗೆ ಕೊಡ್ತಿರ್ತೀವಿ. ಅಥವಾ ಇತರ ಯಾವುದೇ ಅಪ್ಡೇಟ್ಸ್ ಬಂದರೂ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ತಿಳ್ಕೊಂಬೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರೋದಾಗಿರುತ್ತೆ.